ಕನ್ನಡ ವಾಹಿನಿ. This is no ordinary sky. This is where legends are born. One, clear to space transition. Roger. Re-engaging heat. In the vast expanse above, the Indian Air Force reigns. Unseen, unstoppable, unmatched. Join the Indian Air Force to be a cut above. The Financial and Tax Literacy Directorate of the Institute of Chartered Accountants of India is on a mission to make India financially literate. With the motto Har Jan Har Man Vittiya Gyan Se Sampann, the FTL Directorate simplifies complex financial topics like savings, investment, financial frauds, budgeting in 12 regional languages and makes them accessible to everyone. For more information, visit www.vittiyagyan.icai.org. ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕನ್ನಡ ಸಾಹಿತ್ಯದಲ್ಲಿ ಕಳೆದ 5 ವರ್ಷಗಳಿಂದ ಏನೆಲ್ಲ ಬೆಳವಣಿಗೆಗಳಾಗಿವೆ, ಅವುಗಳ ಪಕ್ಷಿ ನೋಟವನ್ನು ಪಡಿಬೇಕು ಅಂತ ತಮಗೆ ಇಷ್ಟವಾದರೆ ಒಂದು ಒಳ್ಳೆಯ ಕೃತಿಯನ್ನು ನೋಡಬಹುದು. ಸಾಹಿತ್ಯ 5 ದಶಕಗಳ ಹೊರಳು ನೋಟ ಎನ್ನುವ ಈ ಪುಸ್ತಕವನ್ನು ಸಂಪಾದಿಸಿದ್ದಾರೆ ಲಕ್ಷ್ಮಣ ಕೊಡಸೆ ಅವರು. ಈ ಒಂದು ಪುಸ್ತಕದಲ್ಲಿ ಸುವರ್ಣ ಕನ್ನಡ ಕಾವ್ಯ ಕಲರವ ಡಾಕ್ಟರ್ ಮಲ್ಲಿನಾಥ ಎಸ್ ತಳವಾರ ಅವರು ಪಕ್ಷಿ ನೋಟವನ್ನು ಕೊಟ್ಟರೆ, ಯುವಜನರ ಚಿತ್ತ ರಂಗಭೂಮಿಯತ್ತ ಮೀನಾ ಮೈಸೂರು ಬರೆದಿದ್ದಾರೆ. ಜನರ ನೋವಿಗೆ ಮಿಡಿದ ಕಥಾ ಜಗತ್ತು ಎನ್ನುವ ವಿಷಯದ ಬಗ್ಗೆ ಡಾಕ್ಟರ್ ಅಣ್ಣಪ್ಪ ಎನ್ ಮಳಿಮಠ್ ಅವರು ಪ್ರಬಂಧವನ್ನು ಬರೆದಿದ್ದಾರೆ. ಜನಪ್ರಿಯತೆಯನ್ನು ಉಳಿಸಿಕೊಂಡ ಕಾದಂಬರಿ ಎನ್ನುವ ಪ್ರಕಾರ ಇದೆಯಲ್ಲ, ಆ ಪ್ರಕಾರದ ಬಗ್ಗೆ ವಿಕಾಸ ಹೊಸಮನಿ ಅವರು ಲೇಖನವನ್ನು ಬರೆದಿದ್ದಾರೆ. ವಿಮರ್ಶಾ ಕಲೆ ಯಾವ ರೀತಿ ಬೆಳೆದು ಬಂದಿದೆ ಅನ್ನೋದನ್ನು ಡಾಕ್ಟರ್ ರಾಮಲಿಂಗಪ್ಪ ಟಿ ಬೇಗೂರು ಅವರು ಬರೆದರೆ, ವಿಸ್ತಾರಗೊಂಡ ಸಂಶೋಧನಾ ಕ್ಷೇತ್ರ ಎನ್ನುವ ವಿಷಯದ ಬಗ್ಗೆ ಎಚ್ ದಂಡಪ್ಪ ಅವರು ಬರೆದಿದ್ದಾರೆ. ಹಾಗಾಗಿ 5 ದಶಕಗಳ ಹೊರಳು ನೋಟವನ್ನು ಪಡಿಬೇಕು ಅನ್ನೋದಾದರೆ ಸಾಹಿತ್ಯ ಎನ್ನುವ ಈ ಒಂದು ಕೃತಿಯನ್ನು ತಾವು ಓದಬಹುದು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹೇಮಲತಾ. ನಾನು ಲಗ್ಗೆರೆ ಬೆಂಗಳೂರಿನಿಂದ ಬಂದಿದ್ದೀನಿ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದುವುದು ಹಾಗೂ ಸಂಗೀತವನ್ನು ಕೇಳುವುದು. ಹೇಮಲತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪುರುಷೋತ್ತಮ್ BH. ನಾನು ದಾವಣಗೆರೆ ಜಿಲ್ಲೆ ಹೊನ್ನಾಳಿಯಿಂದ ಬಂದಿದ್ದೇನೆ. ನಾನು ವೃತ್ತಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಭಕ್ತಿ ಸಂಗೀತ ಆಲಿಸುವುದು ಹಾಗೂ ಆಡುವುದು, ಚೆಸ್ ಆಟ ಆಡುವುದು, ಮಕ್ಕಳಿಗೆ ಆಡಿಸುವುದು ಹಾಗೂ ಮಕ್ಕಳಿಗೆ ಪಾಠ ಹೇಳಿಕೊಡುವುದು. ಪುರುಷೋತ್ತಮ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಿರ್ಮಲಾ ಭಟ್ಟಲ್ ಅಂತ ಕುಂದಾನಗರಿ ಬೆಳಗಾವಿಯಿಂದ ಬಂದಿದ್ದೇನೆ. ನಾನು ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಪ್ರಾಚಾರ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಕನ್ನಡದ ಸಾಹಿತ್ಯದಲ್ಲಿ ಓದು ಬರಹದಲ್ಲಿ ತೊಡಗಿಸ್ಕೊಂಡು ಕತೆ, ಕವನ, ಲೇಖನ, ಪ್ರಬಂಧಗಳನ್ನು ಬರಿತಾ ಇದ್ದೇನೆ. ಒಂದು ವಿಮರ್ಶಾ ಕೃತಿ ಭಾವಾವಲೋಕನ ಅನ್ನುವಂಥ ಕೃತಿ ಹೊರಬಂದಿದೆ. ಮನದಾಳದ ಮಾತು ಅನ್ನುವಂಥ ಕವನ ಸಂಕಲನ ಪ್ರಕಟ ಆಗಿದೆ. ಭಾವಪರಿಮಳ ಅನ್ನುವಂಥ ಕವನ ಸಂಕಲನ ಈಗ ಅಚ್ಚಿನ ಮನೆಯಲ್ಲಿದೆ. ಇಷ್ಟು ನನ್ನ ಪರಿಚಯ. ಜೊತೆಗೆ ನಾನು ರಂಗಭೂಮಿಯಲ್ಲಿ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದೇನೆ. ಹವ್ಯಾಸಿ ರಂಗಭೂಮಿ ಬೆಳಗಾವಿಯ ರಂಗ ಸಂಪದದಲ್ಲಿ ಕೆಲವೊಂದು ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದೇನೆ. ಹಾಡು, ಓದು, ಬರಹ ಇವು ನನ್ನ ಹವ್ಯಾಸಗಳು. ತುಂಬ ಸಂತೋಷ ನಿರ್ಮಲಾ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಒಂದು ಹೊಸ ಪ್ರಯೋಗವನ್ನು ಮಾಡೋಕ್ಕೆ ಇವತ್ತು ಹೊರಟಿದ್ದೇವೆ. ಬಜರನ್ನು ಪಕ್ಕಕ್ಕಿಟ್ಟು ಮೂವರಿಗೂ ಅವಕಾಶ ಕೊಡಬೇಕು. ಮೂವರು ಉತ್ತರವನ್ನು ಕೊಡೋ ಅವಕಾಶ ಇರೋ ಕಾರಣ ಯಾರಿಗೂ ಬೇಕಾದರೂ ಪುಸ್ತಕ ಬರಬಹುದು. ಒಂದು ವಿಶಿಷ್ಟ ಪ್ರಯೋಗ, ನೋಡೋಣ ತಮಗೆ ಇಷ್ಟವಾಗುತ್ತೋ ಇಲ್ವೋ ಅಂತ. ಹಾಗಾಗಿ
ತಾವು ಅನುಮತಿ ಕೊಡೋದಾದರೆ ಮೊದಲ ಪ್ರಶ್ನೆಯನ್ನು ಆರಂಭಿಸ್ತೇನೆ. DVG ಬರೆದ ಮಂಕುತಿಮ್ಮನ ಕಗ್ಗ ಈ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಮೊದಲ ಪ್ರಶ್ನೆ ಈಗ ಬಂತು. ಹೇಮಲತಾ ಅವರು ಉತ್ತರವನ್ನು ಕೊಡಬೇಕು. ಪ್ರಶ್ನೆ: ಯಾವ ಪ್ರಾಚೀನ ಸಂಸ್ಕೃತ ಕವಿಯ ಮೃಚ್ಛಕಟಿಕಾ ಪ್ರಕರಣದಲ್ಲಿ ಕರ್ನಾಟಕದ ಉಲ್ಲೇಖವು ಬರುತ್ತದೆ? ಆಯ್ಕೆಗಳನ್ನು ಕೊಡಬೇಕಾ? ಹಾಂ ಸರ್. ಆಯ್ಕೆಗಳು: ಕಾಳಿದಾಸ, ಭಾಸ, ಭವಭೂತಿ, ಶೂದ್ರಕ. ಕಾಳಿದಾಸ. ಕಾಳಿದಾಸ ಆಯ್ಕೆ 1. ಪುರುಷೋತ್ತಮ. ಶೂದ್ರಕ. ಶೂದ್ರಕ ಆಯ್ಕೆ 4. ನಿರ್ಮಲಾ? ಭವಭೂತಿ. ಭವಭೂತಿ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಶೂದ್ರಕ ಆಗಿತ್ತು. ಈ ಉತ್ತರವನ್ನು ಕೊಟ್ಟದ್ದು ಪುರುಷೋತ್ತಮ ಅಲ್ವಾ? ಎಸ್. ಪುರುಷೋತ್ತಮ ಅವರಿಗೆ ಮಂಕುತಿಮ್ಮನ ಕಗ್ಗ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಚಂದನಕ ಅಂತ ಒಂದು ಪಾತ್ರ ಬರುತ್ತೆ. ಆ ಪಾತ್ರ ಹೇಳುತ್ತೆ, ಕರ್ನಾಟ ಕಲಹ ಪ್ರಯೋಗಂ ಕರಿಷ್ಯಾಮಿ ಅಂತ ಹೇಳ್ತಾನೆ. ಇದು ಕ್ರಿಸ್ತಪೂರ್ವ 5ರಿಂದ 2ನೇ ಶತಮಾನದ ನಡುವೆ ರಚನೆ ಆಗಿರಬಹುದು. ಈ ಮೃಚ್ಛಕಟಿಕ ಅನ್ನೋ ನಾಟಕದಲ್ಲಿ ಇಲ್ಲೇನು ಅಂದರೆ, ಈ ಕರ್ನಾಟಕ ಕಲಹ ಅಂದರೆ ಏನು ಅಂದರೆ, ಯಾವುದೇ ಕಾರಣವಿಲ್ಲದೆ ಗಮನ ಸೆಳಿಬೇಕಪ್ಪ ಬೇರೆ ಕಡೆಗೆ. ಹಾಗಾಗಿ ಇದ್ದಕ್ಕಿದ್ದಂಗೆ ಏನೋ ತರಲೇನೋ ವ್ಯಾಜ್ಯನೋ ವ್ಯಂಗ್ಯನೋ ಏನೋ ಒಂದು ಮಾತಾಡಿಕೊಂಡು ಅಲ್ಲಿರ್ತಕ್ಕಂಥ ಜನರ ಗಮನವನ್ನು ಬೇರೆಡೆ ಸೆಳೆಯುವಂಥ ತಂತ್ರಗಳು ಇರುತ್ತಲ್ಲ, ಆ ತಂತ್ರಗಳಿಗೆ ಕರ್ನಾಟಕ ಕಲಹ ಅಂತ ಕರೀತಾ ಇದ್ರಂತೆ ಆಗಿನ ಕಾಲದಲ್ಲಿ. ಹೀಗೆ ಕರ್ನಾಟಕದ ಉಲ್ಲೇಖ ಈ ಪ್ರಾಚೀನ ಕೃತಿ ಶೂದ್ರಕನ ಮೃಚ್ಛಕಟಿಕದಲ್ಲಿ ದೊರೆಯುತ್ತೆ. ವೇಷ ಎನ್ನುವ ಕಥಾ ಸಂಕಲನ ವಿಶ್ವನಾಥ್ ಎನ್ ನೇರಳಕಟ್ಟೆ ಬರೆದಿರುವಂಥ ಪುಸ್ತಕ ಇದು. ಉತ್ತರ ಕೊಡುವ ಅವಕಾಶ ಪುರುಷೋತ್ತಮ ಅವರಿಗೆ. ಪ್ರಶ್ನೆ: ತಾಳಗುಂದದ ಪ್ರಣವೇಶ್ವರ ಸಿಂಹ ಕಟಾಂಜನ ಶಾಸನವು ಒಂದು ದಾನ ಶಾಸನ. ಇದನ್ನು ಯಾರಿಗೆ ನೀಡಲಾಗಿದೆ ತಿಳ್ಕೋಬೇಕು. ಆಯ್ಕೆಗಳನ್ನು ನೋಡೋಣ. ಅಂಬಿಗನಿಗೆ, ಯೋಧನಿಗೆ, ಪುರೋಹಿತನಿಗೆ, ಅಧ್ಯಾಪಕನಿಗೆ. ಪುರೋಹಿತನಿಗೆ. ಪುರೋಹಿತನಿಗೆ ಆಯ್ಕೆ 3. ನಿರ್ಮಲಾ? ಅಧ್ಯಾಪಕನಿಗೆ. ಅಧ್ಯಾಪಕನಿಗೆ ಆಯ್ಕೆ 4. ಹೇಮಲತಾ? ಯೋಧನಿಗೆ. ಯೋಧನಿಗೆ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಅಂಬಿಗನಿಗೆ. ವಜಿನಾಗಯ್ಯ ಅಂತ ಒಬ್ಬ ಅಂಬಿಗ. ಆತನಿಗೆ ಸಂಬಂಧಪಟ್ಟಂಥ ದಾನ ಶಾಸನ ಕನ್ನಡ ಮತ್ತು ಸಂಸ್ಕೃತದಲ್ಲಿದೆ. ಕದಂಬರ ಅರಸ ಶಾಂತಿವರ್ಮನ ಆಜ್ಞೆಯ ಮೇರೆಗೆ ಈ ಕವಿ ಕುಬ್ಜ ಅಂತ ಬರ್ತಾನೆ, ಆತ ರಚಿಸಿರಬಹುದು ಅಂತ ಊಹೆ ಮಾಡಲಾಗಿದೆ. ಇದರ ಕಾಲಮಾನ 370ರಿಂದ 450 ನಡುವೆ ಅಂತ ಹೇಳ್ತಾರೆ. ಹಾಗಾಗಿ ಹಲ್ಮಿಡಿ ಶಾಸನ ಏನು ಕನ್ನಡದ ಪ್ರಾಚೀನ ಶಾಸನ ಅಂತ ನಾವೆಲ್ಲ ಪರಿಗಣಿಸಿದ್ವಿ, ಈಗ ಅದರ ಸ್ಥಾನವನ್ನು ಪಡಿತಾ ಇದೆ ಈ ಸಿಂಹ ಕಟಾಂಜನ ಶಾಸನ. ಮುಂದಿನ ಪುಸ್ತಕ ರತ್ನನ ಪದಗಳು ನಾಗನ ಪದಗಳು. ಡಾಕ್ಟರ್ GP ರಾಜರತ್ನಂ ಬರೆದಂಥ ಅದ್ಭುತವಾದ ಪುಸ್ತಕ ಈಗ ಕೊಡ್ತಾ ಇದ್ದೇವೆ. ಸಿದ್ಧವಾಗಿರಬೇಕು. ಪ್ರಶ್ನೆ ಈಗ ಬಂತು. ಕ್ರಿಸ್ತಪೂರ್ವ 2ನೇ ಶತಮಾನದ ಯಾವ ಗ್ರಂಥದಲ್ಲಿ ಕನಾರಿ ಲಿಪಿ ಅಥವಾ ಕನ್ನಡ ಲಿಪಿಯ ಬಗ್ಗೆ ಪ್ರಸ್ತಾವನೆ ಇದೆ ಎನ್ನಲಾಗಿದೆ? ಆಯ್ಕೆಗಳನ್ನು ನೋಡೋಣ. ಅಭಿಧಮ್ಮ ಪಿಟಕ, ಅಭಿಧರ್ಮ ವೈಭಾಷ, ಲಲಿತ ವಿಸ್ತಾರ ಸೂತ್ರ, ಮಿಲಿಂದ ಪನ್ಹ. ಅಭಿಧಮ್ಯ ಪಿಟಕ. ಯಾವುದಮ್ಮ? ಅಭಿಧಮ್ಯ ಪಿಟಕ. ಆಯ್ಕೆ 1. ಆಯ್ಕೆ 1. ಹೇಮಲತಾ ಅವರು ಒಂದು ಅವಕಾಶ ಕೊಡೋಣ. ಅಭಿಧರ್ಮ ವೈಶಾಖ. ಅಭಿಧರ್ಮ ವೈಭಾಷಾ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 2 ಆಯಿತು. ಪುರುಷೋತ್ತಮ್? ಆಯ್ಕೆ 4. ಮಿಲಿಂದ ಪನ್ಹ. ಮಿಲಿಂದ ಪನ್ಹ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಲಲಿತ ವಿಸ್ತಾರ ಸೂತ್ರ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಲಲಿತ ವಿಸ್ತಾರ ಸೂತ್ರದಲ್ಲಿ 6 ನಮೂನೆಯ ಲಿಪಿಗಳನ್ನು ಪ್ರಸ್ತಾಪ ಮಾಡಲಾಗಿದೆ. ಈ 6 ನಮೂನೆಯ ಲಿಪಿಗಳಲ್ಲಿ ಕನಾರಿ ಲಿಪಿಯೂ ಸಹ ಒಂದು ಸೇರಿದೆ ಅಂತಾರೆ. ಈ ಕನಾರಿ ಲಿಪಿ ಬಹುಶಃ ಕನ್ನಡ ಲಿಪಿಯೇ ಅನ್ನೋದು ತಜ್ಞರ ಅಭಿಮತ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ
ಶ್ರೀಕೃಷ್ಣ ಮತ್ತು ಮಹಾಭಾರತ ಯುದ್ಧ, ಪ್ರೊಫೆಸರ್ KS ನಾರಾಯಣಾಚಾರ್ಯ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಹೇಮಲತಾ ಅವರು ಸಿದ್ಧವಾಗಿರಬೇಕು. ಕುವೆಂಪು ಅವರ ಕಾನೂರು ಹೆಗ್ಗಡತಿಯಲ್ಲಿ ಚಂದ್ರೇಗೌಡರ ಮನೆ ಇಲ್ಲಿಗೆ ಎಷ್ಟು ದೂರ ಆಗ್ತದೋ, ಹೆಚ್ಚಿಲ್ಲ, ಒಂದು ಅಡಿಕೆ ಅಗಿಯುವಷ್ಟು ದೂರ ಇರಬೈದು ಎಂಬ ವಾಕ್ಯವಿದೆ. ಇದರ ಅರ್ಥವೇನು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಸ್ವಲ್ಪ ದೂರದಲ್ಲಿದೆ, ತುಂಬ ದೂರದಲ್ಲಿದೆ, ಬಹಳ ಸನಿಹದಲ್ಲಿ ಇದೆ, ಪಕ್ಕದಲ್ಲಿಯೇ ಇದೆ. ಬಹಳ ಸನಿಹದಲ್ಲಿದೆ. ಬಹಳ ಸನಿಹದಲ್ಲಿದೆ ಆಯ್ಕೆ 3. ಹೇಳಿ ಪುರುಷೋತ್ತಮ್. ಸ್ವಲ್ಪ ದೂರದಲ್ಲಿದೆ. ಸ್ವಲ್ಪ ದೂರದಲ್ಲಿದೆ ಆಯ್ಕೆ 1. ನಿರ್ಮಲಾ. ಪಕ್ಕದಲ್ಲಿಯೇ ಇದೆ. ಪಕ್ಕದಲ್ಲಿಯೇ ಇದೆ. ಉತ್ತರವನ್ನು ನೋಡೋಣ. ಸ್ವಲ್ಪ ದೂರದಲ್ಲಿದೆ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರ ಕೊಟ್ಟಿದ್ಯಾರೋ? ಪುರುಷೋತ್ತಮ್ ಅವರಿಗೆ ಶ್ರೀಕೃಷ್ಣ ಮತ್ತು ಮಹಾಭಾರತ ಯುದ್ಧ ಈ ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಅರ್ಥ ಏನು ಅಂದರೆ, ಒಂದು ಅಡಿಕೆನ ಬಾಯಿಗೆ ಹಾಕ್ಕೊಂಡು ಅದನ್ನು ಅಗದು ನುಂಗೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ? ಸ್ವಲ್ಪ ದೂರದಲ್ಲಿ ಸ್ವಲ್ಪ ದೂರ ನಡೆಯೋಷ್ಟರಲ್ಲಿ ಅದನ್ನು ಅಗದು ಮುಗಿಸಬಹುದು ಅನ್ನೋದು ಒಂದು ನುಡಿಗಟ್ಟು. ಇದು ಬಹಳ ಅಪರೂಪದ ಅರ್ಥವತ್ತಾದ ನುಡಿಗಟ್ಟು. ಗಂಗಾವತಿ ಪ್ರಾಣೇಶ್ ಬರೆದಂಥ ನುಡಿ ಪಡಿ ಎನ್ನುವ ಪುಸ್ತಕ ಈಗ ಕೊಡ್ತಾ ಇದ್ದೇವೆ. ಪುರುಷೋತ್ತಮ್ ಅವರಿಗೆ ಪ್ರಶ್ನೆ ಬರ್ತಾ ಇದೆ. ಪ್ರಶ್ನೆ, ಈ ಪದ್ಯವನ್ನು ತಪ್ಪಿಲ್ಲದಂತೆ ಓದಿ. ತಮಗೆ ಅವಕಾಶ ಬಂದಿದೆ. ಪದ್ಯ ಈಗ ಬಂತು, ದಯವಿಟ್ಟು ಓದಿ. ಕಾವೇರಿಯಿಂದ ಗೋದಾವರಿವರ ಮಿರ್ಪ ನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ ವಸು ಧಾವಳ ಲೀನ ವಿಷದ ವಿಷಯ ವಿಶೇಷಂ. ಮುಂದಿನ ಅವಕಾಶ ನಿರ್ಮಲಾ ಭಟ್ಟಲ್ ಅವರಿಗೆ. ಕಾವೇರಿಯಿಂದ ಗೋದಾವರಿ ವರಮೀರ್ಪ ನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ ವಸು ಧಾವಳಯ ವಿಲೀನ ವಿಷದ ವಿಷಯ ವಿಶೇಷಂ. ಹೇಮಲತಾ. ಕಾವೇರಿಯಿಂದಮ ಗೋದಾವರಿ ವರಮಿರ್ಪ ನಡದ ಕನ್ನಡದೋಳ್ ಭಾವಿಸಿದ ಜನಪದಂ ವಸು ದಾವಳಯ ವಿಲೀನ ವಿಷದ ವಿಷಯ ವಿಶೇಷಂ. ಕಾವೇರಿಯಿಂದಮ ಗೋದಾವರಿವರಮಿರ್ಪ ನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ ವಸುಧಾವಳೆಯ ವಿಲೀನ ವಿಷದ ವಿಷಯ ವಿಶೇಷಂ. ಮೂವರು ಓದುವಾಗ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದ್ದೀರಿ. ಹಾಗಾಗಿ ನುಡಿ ಪಡಿ ಕೃತಿ ನನ್ನಲ್ಲೇ ಉಳಿಬೇಕಾಗಿ ಬಂತು. ಕಾವೇರಿಯಿಂದ ದೂರದಲ್ಲಿರುವ ಗೋದಾವರಿಯವರೆಗೆ ವಿಶೇಷವಾಗಿ ಗುರುತಿಸಿರುವ ಆ ಕನ್ನಡ ನಾಡು ಈ ಭೂಖಂಡದಲ್ಲಿಯೇ ಬಹಳ ಬಹಳ ವಿಶೇಷವಾದ ನಾಡು ಅಂತ ಹೇಳ್ತಾನೆ ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ. ದೇವರು AN ಮೂರ್ತಿರಾವ್ ಬರೆದಂಥ ಸೊಗಸಾದ ಕೃತಿ ಈಗ ಕೊಡ್ತಾ ಇದ್ದೇವೆ. ಪ್ರಶ್ನೆಗೆ ಉತ್ತರ ಕೊಡಬೇಕಾದದ್ದು ನಿರ್ಮಲಾ ಅವರಲ್ವಾ? ಪ್ರಶ್ನೆಯನ್ನು ನೋಡೋಣ. ಈ ಕನ್ನಡ ವಾಕ್ಯದಲ್ಲಿರುವ ದೋಷಗಳನ್ನು ಸರಿಪಡಿಸಿಕೊಂಡು ಓದಿ ವಿವರಿಸಿ. ಮೊದಲ ವಾಕ್ಯ, ಈ ಸಲದ ಚುನಾವಣೆಯಲ್ಲಿ ಜನತಾ ಜನಾರ್ದನನು ನನ್ನ ಕೈ ಬಿಡುವುದಿಲ್ಲ ಎಂದು ನಂಬಿದ್ದೇನೆ. ಎರಡನೇ ವಾಕ್ಯ, ಈ ಸಲದ ಚುನಾವಣೆಯಲ್ಲಿ ಜನತಾ ಜನಾರ್ದನನು ನನ್ನ ಕೈ ಬಿಡುವುದಿಲ್ಲ ಎಂದು ನಂಬಿದ್ದೇನೆ. ಮೊದಲ ಅವಕಾಶ ನಿರ್ಮಲಾ ಅವರಿಗೆ. ಈ ಸಲದ ಚುನಾವಣೆಯಲ್ಲಿ ಮೊದಲನೇದು ಸರಿಗಿದೆಯಾ, ಎರಡನೇದು ಸರಿಗಿದೆಯಾ? ಎರಡನೇ ಸರಿಗಿದೆ ಸರ್. ಎರಡನೇದು ಸರಿಗಿದೆ. ಯಾಕೆ ಸರಿಗಿದೆ? ಈ ಸಲದ ಚುನಾವಣೆಯಲ್ಲಿ ಜನತಾ ಜನಾರ್ದನನು ನನ್ನ ಕೈ ಬಿಡುವುದಿಲ್ಲ ಎಂದು ನಂಬಿದ್ದೇನೆ. ಓದೋದು ಬೇಡ ನನಗೆ. ಹಾಂ ಸರ್. ಏನು ಸರಿಗಿದೆ ಮೊದಲನೇ ವಾಕ್ಯಕ್ಕೆ ಹೋಲಿಸಿದ್ರೆ ಇದರಲ್ಲಿ ಏನು ಸರಿ ಇದೆ, ಮೊದಲನೇ ವಾಕ್ಯದಲ್ಲಿ ಏನು ತಪ್ಪಿದೆ ಅದಷ್ಟೇ ಹೇಳಿದ್ರೆ ಸಾಕು. ಹೇಮಲತಾ. ಎರಡನೇದು ಸರ್. ಎರಡನೇದು ಸರಿ ಇದೆ. ಯಾಕೆ ಸರಿ ಇದೆ? ಅದು ಜನಾರ್ದನ ಅನ್ನೋದು ಇದೆ. ಜನಾರ್ದನ ಅಂತ ಇದೆ. ಯಾವ್ದು ಸರಿ ಮತ್ತು ಯಾಕೆ ಸರಿ? ಮೊದಲನೇದು ಸರಿ ಇದೆ ಸರ್. ಮೊದಲನೇದು ಸರಿ ಇದೆ. ಯಾಕೆ ಸರಿ ಇದೆ? ದಾಗೆ ಕೆಳಗಡೆ ಹೊಕ್ಕಳು ಸೀಳಬೇಕು ಅಂತ ಹೇಳ್ತಾ ಇದ್ದೀರಿ. ಪುರುಷೋತ್ತಮ್.
ಮೊದಲನೇ ಸರಿ ಇದೆ ಸರ್, ಜನಾರ್ದನ. ಮಹಾಪ್ರಾಣ ಇರೋದು ಸರಿ ಇದೆ. ಮಹಾಪ್ರಾಣ ಇರೋದು ಸರಿ ಇದೆ. ಉತ್ತರವನ್ನು ನೋಡೋಣ. ಎರಡನೇ ವಾಕ್ಯ ಸರಿಯಾದದ್ದು. ಯಾಕೆ ಅಂದರೆ ಜನಾರ್ದನ ಅನ್ನೋ ಕಡೆಗೆ ಅದು ಅಲ್ಪ ಪ್ರಾಣ, ಮಹಾಪ್ರಾಣ ಅಲ್ಲ. ಆದರೆ ಬರೆಯೋರು, ಮಾತನಾಡೋರು ಮಹಾಪ್ರಾಣವನ್ನು ಪ್ರಯೋಗಿಸೋದು ಉಂಟು. ಹಾಗಾಗಿ ಅರ್ಧನ ಅಂತ ಅರ್ಧನ ಅಂತ ಈ ಶಬ್ದ ಇಲ್ಲ. ಅರ್ಧನ ಅಂತ ಹೇಳ್ತಂದರೆ ಪೀಡಿಸುವವನು, ಕೊಲ್ಲುವವನು ಎನ್ನುವ ಅರ್ಥ ಬರುತ್ತೆ. ಕೃಷ್ಣ ಜನ ಅಂತಕ್ಕಂಥ ರಾಕ್ಷಸನನ್ನು ಕೊಲ್ತಾನೆ. ಹಾಗಾಗಿ ಅವನು ಜನಾರ್ದನ ಅಷ್ಟೇ, ಜನಾರ್ದನ ಅಲ್ಲ. ಕನ್ನಡ ವಾಕ್ಯದಲ್ಲಿ ನಾವು ಕೆಲವು ಸಲ ನಮಗೆ ಗೊತ್ತಿಲ್ಲದೆ ತಪ್ಪು ಮಾಡ್ತೇವೆ. ಆ ರೀತಿಯಾದ ತಪ್ಪನ್ನು ಇನ್ನು ಮುಂದೆ ಮಾಡೋದು ಬೇಡ. ಮುಂದಿನ ಪುಸ್ತಕ ರನ್ನ ಕವಿ ಗದಾಯುದ್ಧ ಸಂಗ್ರಹಂ ಸಂಪಾದಿಸಿದ್ದಾರೆ ತೀನಂ ಶ್ರೀಕಂಠಯ್ಯ ಅವರು. ನಮ್ಮ ಪ್ರಶ್ನೆ: ಕವಯತ್ರಿಯನ್ನು ಗುರುತಿಸಬೇಕು. ಹೇಮಲತಾ ಅವರೇ, ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಕಾತ್ಯಾಯಿನಿ ಕುಂಜಿಬೆಟ್ಟು, ಮಮತಾ ಸಾಗರ, ವಿಜಯಲಕ್ಷ್ಮಿ ಮನಾಪುರ, ಜಯಲಕ್ಷ್ಮಿ ಸೀತಾಪುರ. ಮೊದಲಿಗೆ ಹೇಮಲತಾ, ಅನಂತರ ಪುರುಷೋತ್ತಮ್, ಕೊನೆಯಲ್ಲಿ ನಿರ್ಮಲ. ಥಟ್ಟತೆ ಹೇಳಬೇಕು. ಕಾತ್ಯಾಯಿನಿ ಕುಂಜಿಬೆಟ್ಟು ಆಯ್ಕೆ 1. ಪುರುಷೋತ್ತಮ್. ವಿಜಯಲಕ್ಷ್ಮಿ ಮನಾಪುರ ಆಯ್ಕೆ 3. ನಿರ್ಮಲಾ. ಕಾತ್ಯಾಯಿನಿ ಕುಂಜಿಬೆಟ್ಟು ಆಯ್ಕೆ 1. ಉತ್ತರವನ್ನು ನೋಡೋಣ. ಕಾತ್ಯಾಯಿನಿ ಕುಂಜಿಬೆಟ್ಟು ಉತ್ತರ ಸರಿಯಾಗಿದೆ. ಗದಾಯುದ್ಧ ಸಂಗ್ರಹಂ ಈ ಪುಸ್ತಕವನ್ನು ಹೇಮಲತಾ ಅವರಿಗೆ ಕೊಟ್ಟಿದ್ದೇವೆ. ಕನ್ನಡ ಮತ್ತು ತುಳು ಭಾಷೆಯಲ್ಲಿ ಅಪಾರ ಪಾಂಡಿತ್ಯವನ್ನು ಪಡೆದಿದ್ದಾರೆ ಕಾತ್ಯಾಯಿನಿ ಅವರು. ಈಕೆ ಲೇಖಕಿ, ಉಪನ್ಯಾಸಕಿ ಹಾಗೂ ಗಾಯಕಿ. ಕವನ, ಕಾದಂಬರಿ, ನಾಟಕ, ವಿಮರ್ಶೆ, ಅಂಕಣ ಬರಹ, ಜೀವನ ಚರಿತ್ರೆ, ಅನುವಾದ, ಸಂಶೋಧನೆ ಇತ್ಯಾದಿ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಕರ್ನಾಟಕ ನಾಟಕ ಅಕಾಡೆಮಿ ಹಾಗೂ ಸಾಹಿತ್ಯ ಅಕಾಡೆಮಿ ಎರಡೂ ಅಕಾಡೆಮಿಗಳಿಂದ ಇವರು ಪ್ರಶಸ್ತಿಯನ್ನು ಗಳಿಸಿದ್ದಾರೆ ಕಾತ್ಯಾಯಿನಿ ಕುಂಜಿಬೆಟ್ಟು ಅವರು. ಈಗ ನಾವು ಕೊಡ್ತಾ ಇದ್ದೇವೆ ಅತ್ಯಂತ ಸುಂದರವಾದ, ರಮಣೀಯವಾದ, ಅರ್ಥವತ್ತಾದ, ಮಹತ್ತಾದ ಕೃತಿ ಶ್ರೀ ರಾಮಾಯಣ ದರ್ಶನಂ. ಕುವೆಂಪು ಅವರು ಬರೆದಂಥ ರಾಮಾಯಣ ದರ್ಶನಂ ಹೊಸ ರೂಪದಲ್ಲಿ ಪ್ರಕಟವಾಗಿದೆ. ನೋಡೋಣ ಯಾರು ಗೆಲ್ತೀರಿ ಈ ಪುಸ್ತಕವನ್ನು ಅಂತ. ಪ್ರಶ್ನೆಯನ್ನು ನೋಡೋಣ. ಈ ಕನ್ನಡಿಗನ ಧ್ವನಿಯನ್ನು ಗುರುತಿಸಬೇಕು. ಧ್ವನಿಯನ್ನು ಮೊದಲು ಕೇಳೋಣ. ಹೌದು, ನಾ ಹಂಗಾದೀನಿ ಅಂತ ಅನ್ಕೋತ ಹೋದ್ರೆ ನೀವೇನು ಮಾಡೋರು? ಅವ್ರೇನು ಮಾಡ್ತಾರೆ? ನೀವು ಹೇಳ್ದಂಗಾದೀನಿ ನಾನು, ನನಗೆ ಬುದ್ಧಿಲ್ಲ. ಹೌದು, ನನಗೆ ಬುದ್ಧಿಲ್ಲ. ನೀವು ಬಹಳ ಜಾಣರು. ಜನ ಏನ್ಯಾಕೆ ಭಾವಿಸೋಲ್ರ್ಯಾಕೆ ಅದಕ್ಕೆ ಹ್ಞೂ ಅನ್ಕೋತ ಹೋದ್ರೆ ಎಷ್ಟು ಮಜಾ ಇರ್ತದೆ ಜೀವನ. ದುಃಖ ಅರ್ಧ ಕಡಿಮೆ ಅಕ್ಕವ. ನೀವು ಬರೋಬ್ಬರಿಲ್ಲಪ್ಪ ಮನುಷ್ಯ. ಹೌದು, ನಾನು ಬರೋಬ್ಬರಿಲ್ಲ. ಇಷ್ಟು ಒಪ್ಪಿದ್ರೆ ಮುಂದೇನು ಮಾಡ್ತಾರೆ? ಅದೀನಿ ಅಂತ ಅನ್ಕೋತ ಹೋದ್ರೆ ನೀವೇನು ಮಾಡೋರು? ಅವ್ರೇನು ಮಾಡ್ತಾರೆ? ನೀವು ಹೇಳ್ದಂಗಾದೀನಿ ನಾನು, ನನಗೆ ಬುದ್ಧಿಲ್ಲ. ಹೌದು, ನನಗೆ ಬುದ್ಧಿಲ್ಲ. ನೀವು ಬಹಳ ಜಾಣರು. ಜನ ಏನ್ಯಾಕೆ ಭಾವಿಸೋಲ್ರ್ಯಾಕೆ ಅದಕ್ಕೆ ಹ್ಞೂ ಅನ್ಕೋತ ಹೋದ್ರೆ ಎಷ್ಟು ಮಜಾ ಇರ್ತದೆ ಜೀವನ. ದುಃಖ ಅರ್ಧ ಕಡಿಮೆ ಅಕ್ಕವ. ಹಾಂ, ಧ್ವನಿಯನ್ನು ಗುರುತಿಸೋದಕ್ಕೆ ಮೊದಲು ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಒಂದು ನಿಮಿಷ ಅವಕಾಶ ಬರೋದು ಪುರುಷೋತ್ತಮ್ ಅವ್ರಿಗಲ್ವಾ? ಪುರುಷೋತ್ತಮ್ ಆಯ್ಕೆಗಳು ಬರೋದಕ್ಕೆ ಮೊದಲೇ ಸರಿ ಉತ್ತರ ಕೊಟ್ಟರೆ ಯಥಾ ಪ್ರಕಾರ ಒಂದು ಹೆಚ್ಚುವರಿ ಪುಸ್ತಕ ಕೊಡ್ತೇವೆ. ಹೇಳಿ. ವಿಜಯಪುರದ ಜ್ಞಾನಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು. ಸಿದ್ದೇಶ್ವರ ಸ್ವಾಮಿಗಳು. ನಿರ್ಮಲಾ. ಸಿದ್ದೇಶ್ವರ ಸ್ವಾಮಿ. ಹೇಮಲತಾ. ಸಿದ್ದೇಶ್ವರ ಸ್ವಾಮಿ. ಆಯ್ಕೆಗಳನ್ನು ನೋಡೋಣ. ಶಿವಕುಮಾರ ಮಹಾಸ್ವಾಮಿ, ಪಂಚಾಕ್ಷರಿ ಗವಾಯಿ, ಗುರುರಾಜ ಕರ್ಜಗಿ, ಸಿದ್ದೇಶ್ವರ ಸ್ವಾಮಿ. ತಾವು ಹೇಳ್ತಾ ಇದ್ದೀರಿ ಸಿದ್ದೇಶ್ವರ ಸ್ವಾಮಿ ಅಂತ. ಹೌದಾ? ನೋಡೋಣ. ಸಿದ್ದೇಶ್ವರ ಸ್ವಾಮಿ ಉತ್ತರ ಸರಿಯಾಗಿದೆ. ಶ್ರೀ ರಾಮಾಯಣ ದರ್ಶನಂ ಈ ಮಹತ್ ಕೃತಿಯನ್ನು ತಮಗೆ ಕೊಡ್ತಾ ಇದ್ದೇವೆ. ಜೊತೆಗೆ ಇನ್ನೂ ಒಂದು ಪುಸ್ತಕ, ಗಂಗಾವತಿ ಪ್ರಾಣೇಶ್ ಬರೆದಂಥ ನುಡಿ ಪಡಿ ಕೃತಿಯನ್ನು 2 ಪುಸ್ತಕವನ್ನು ಕೊಟ್ಟಿದ್ದೇವೆ ಪುರುಷೋತ್ತಮ್ ಅವರಿಗೆ.
ನಮಗೆಲ್ಲ ಗೊತ್ತಿರೋ ಹಾಗೆ ಸಿದ್ದೇಶ್ವರ ಸ್ವಾಮಿಗಳ ಉಡುಪು ಏನಿದೆ, ಅವರು ಏನು ಉಡುಪನ್ನು ಧರಿಸ್ತಾ ಇದ್ರೋ ಆ ಉಡುಪಿಗೆ ಜೇಬು ಅನ್ನೋದು ಇರಲಿಲ್ಲ. ಹಾಗಾಗಿ ಯಾರು ಏನು ಕೊಟ್ಟರೂ ತಗೋತಾ ಇರಲಿಲ್ಲ. ಅವರು ತಗೊಳ್ತಾ ಇದ್ದ ವಸ್ತು ಒಂದೇ ಒಂದು ಅಂದರೆ ಪುಸ್ತಕ. ಅದನ್ನು ಬಿಟ್ಟು ಏನೂ ತಗೊಂಡವರಲ್ಲ ಸಿದ್ದೇಶ್ವರ ಸ್ವಾಮಿಗಳು. ಇಂತಹವರು ಇದ್ದರೂ ನಮ್ಮ ನಡುವೆ ಅಂದರೆ ನಂಬೋದಕ್ಕೆ ಬಹಳ ಬಹಳ ಕಷ್ಟವಾಗುತ್ತೆ. ಈಗ ನಿರ್ಮಲಾ ಭಟ್ಟಲ್ ಅವರಿಗೆ ಪ್ರಶ್ನೆ ಬರ್ತಾ ಇದೆ. ಚಟ್ಪಚಿನ್ ಪದಬಂಧ ಬರ್ತಾ ಇದೆ. 3 ಪ್ರಶ್ನೆಗಳು, 3 ಸುಳುಹುಗಳು, 3 ಪುಸ್ತಕಗಳು. ಸುಳುಹುಗಳನ್ನು ನೋಡೋಣ. ಉಪಕರಣ, ಸಾಧನ ಸಾಮಗ್ರಿ, ಗೋಳಾಕಾರದ ಹುಂಡಿ, ಹಿಂದಕ್ಕೆ ಬರು. ನಿರ್ಮಲಾ ಅವರೇ, ಒಂದು ಉತ್ತರ. ಸಲಕರಣೆ. ಸಲಕರಣೆ ಹೇಳಿ ಹೇಮಲತಾ. ಥಟ್ ಅಂತ ಹೇಳಬೇಕು. ಸಲಕರಣೆ. ಪುರುಷೋತ್ತಮ್. ಸಲಕರಣೆ. ಉತ್ತರವನ್ನು ನೋಡೋಣ. ಸಲಕರಣೆ ಉತ್ತರ ಸರಿಯಾಗಿದೆ. ಮಲೆನಾಡಿನ ಮಳೆಗಾಲದ ಅತಿಥಿಗಳು ಈ ಪುಸ್ತಕವನ್ನು ಕೊಟ್ಟಿದ್ದೇನೆ. 2 ಉತ್ತರ ನಿರ್ಮಲಾ ಅವರೇ. ಕುಡಿಕೆ ಸರ್. ಕುಡಿಕೆ ಲಾ ಇದೆಯಮ್ಮ ಅಲ್ಲಿ. ಗೋಳಾಕಾರದ ಹುಂಡಿ. ಹೇಮಲತಾ. ಗೋಲಕ. ಗೋಲಕ. ಉತ್ತರವನ್ನು ನೋಡೋಣ. ಗೋಲಕ ಉತ್ತರ ಸರಿಯಾಗಿದೆ. ಆವಿಷ್ಕಾರದ ಅವಾಂತರ ಯಮುನಾ ಮೂರ್ತಿ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ. ನಿರ್ಮಲಾ ಅವರೇ, 3ನೇದು. ತಿರುಗಿ ಹಿಂದಕ್ಕೆ ಬರು. ಹೊರಳು ಸರ್. ಹೊರಳು. ಹೇಮಲತಾ ಅವರನ್ನು ಕೇಳೋಣ. ಹಿಂದಕ್ಕೆ ಬರು. ಪುರುಷೋತ್ತಮ್. ಮರಳು. ಉತ್ತರವನ್ನು ನೋಡೋಣ. ಮರಳು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಸ್ಸಂಜೆಯ ಕಥೆಗಳು ಈ ಪುಸ್ತಕವನ್ನು ಪುರುಷೋತ್ತಮ್ ಅವರಿಗೆ ಕೊಟ್ಟಿದ್ದೇವೆ. ಈಗ ನಾವು ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ, ಸಿದ್ಧವಾಗಿದ್ದೀರಾ? ಮೊದಲ ಅವಕಾಶ ಹೇಮಲತಾ ಅವರಿಗೆ. ಮೊದಲ ಪ್ರಶ್ನೆ. ತತ್ಸಮ ತದ್ಭವ ತಿಳಿಸಿ. ಜ್ಯೋತಿಷ್ಯ. ಮುಂದಿನ ಪ್ರಶ್ನೆ. ವಿರುದ್ಧಾರ್ಥಕ ಪದವನ್ನು ನೀಡಿ. ಅವೈಜ್ಞಾನಿಕ. ಮುಂದಿನ ಪ್ರಶ್ನೆ. ನನಸಾಗದ ಕನಸು ಯಾರ ಆತ್ಮಕತೆ? ಕಡಿದಾಳ್ ಮಂಜಪ್ಪ, ಎಸ್.ಆರ್. ಕಂಠಿ. ಕಂಠಿ. ಮುಂದಿನ ಪ್ರಶ್ನೆ. ಅನುಕರಣಾವ್ಯವನ್ನು ತಿಳಿಸಿ. ಪಿಳಿಪಿಳಿ. ಚಿಲಿಪಿಲಿ. 5ನೇ ಪ್ರಶ್ನೆ. ಸಂಧಿಯನ್ನು ಗುರುತಿಸಿ. ಅವನ ಪ್ಲಸ್ ಊರು ಅವನೂರು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಜ್ಯೋತಿಷ ಅನ್ನುವುದು ಸಂಸ್ಕೃತ ಶಬ್ದ. ಕನ್ನಡಕ್ಕೆ ಬಂದಾಗ ಜೋಯಿಸ ಅಂತ ಆಗುತ್ತೆ. 2ನೇ ಪ್ರಶ್ನೆಗೆ ಉತ್ತರ ವೈಜ್ಞಾನಿಕ ಅವೈಜ್ಞಾನಿಕ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3ನೇ ಪ್ರಶ್ನೆಗೆ ಉತ್ತರ ಕಡಿದಾಳ್ ಮಂಜಪ್ಪ ಆಗಿತ್ತು, ತಾವು ಕಂಠಿ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಪಿಳಿ ಕಣ್ಣನ್ನು ಬಿಟ್ಟನೋ, ಅದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಅವನ ಪ್ಲಸ್ ಊರು ಅವನೂರು, ಇದು ಲೋಪ ಸಂಧಿಯಾಗುತ್ತೆ. 1 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 1 ಪುಸ್ತಕವನ್ನು ತಮಗೆ
ಕೊಡ್ತಾ ಇದ್ದೇನೆ. ಕಾಮನ ಬಿಲ್ಲು ಬಣ್ಣ ಬೇಡುತ್ತಿದೆ ಎನ್ನುವ ಪುಸ್ತಕ ಕೊಟ್ಟಿದ್ದೇನೆ. ಪುರುಷೋತ್ತಮ್ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ತತ್ಸಮ ತದ್ಭವ ತಿಳಿಸಿ ಚತುರ. ಮುಂದಿನ ಪ್ರಶ್ನೆ, ವಿರುದ್ಧಾರ್ಥಕ ಪದವನ್ನು ನೀಡಿ ಸಾಫಲ್ಯ ವೈಫಲ್ಯ. ಮುಂದಿನ ಪ್ರಶ್ನೆ, ನೆನಪು ಸಿಹಿ ಕಹಿ ಯಾರ ಆತ್ಮಕತೆ? ಡಾಕ್ಟರ್ ಅನುಪಮಾ ನಿರಂಜನ, ಡಾಕ್ಟರ್ ಗಿರಿಜಮ್ಮ. ಡಾಕ್ಟರ್ ಅನುಪಮಾ ನಿರಂಜನ. ಮುಂದಿನ ಪ್ರಶ್ನೆ, ಅನುಕರಣಾವ್ಯವನ್ನು ಗುರುತಿಸಿ ದಗದಗ ಬೆಂಕಿ ಉಗುಳು. ದಗದಗ ಮುಂದುವರಿಸಿ, ನಿಲ್ಲಿಸಬಾರ್ದು ಯಾವತ್ತೋ. ದಗದಗ ಉರಿಯುತ್ತದೆ, ಉರಿಯಿತು. ಮುಂದಿನ ಪ್ರಶ್ನೆ, ಸಂಧಿಯನ್ನು ಗುರುತಿಸಿ ಕೈ ಪ್ಲಸ್ ಅಲ್ಲಿ ಕೈಯಲ್ಲಿ. ಆಗಮ ಸಂಧಿ, ಯಕಾರಾಗಮ ಸಂಧಿ. ಯಕಾರಾಗಮ ಸಂಧಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ತತ್ಸಮ ತದ್ಭವ. ಚತುರ ಅನ್ನೋದನ್ನು ಚದುರ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಮುಂದಿನ ಪ್ರಶ್ನೆ, ಸಾಫಲ್ಯ ವೈಫಲ್ಯ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮೂರನೇ ಪ್ರಶ್ನೆಗೆ ಉತ್ತರ ಅನುಪಮಾ ನಿರಂಜನ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ದಗದಗ ಬೆಂಕಿ ಉರಿಯಿತು ಸರಿಯಾಗಿದೆ. ಐದನೇ ಪ್ರಶ್ನೆಗೆ ಉತ್ತರ ಕೈ ಪ್ಲಸ್ ಅಲ್ಲಿ ಕೈಯಲ್ಲಿ ಯಕಾರಾಗಮ ಸಂಧಿ ಉತ್ತರ ಸರಿಯಾಗಿದೆ. 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ರಾಮಾನುಜಾಚಾರ್ಯರು, ಸಾಯಣಾಚಾರ್ಯರು ಹಾಗೂ ವ್ಯಾಸ 4 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಅವಕಾಶ ನಿರ್ಮಲಾ ಭಟ್ಟರ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಎಸ್ ಸರ್. ಮೊದಲ ಪ್ರಶ್ನೆ, ತತ್ಸಮ ತದ್ಭವ ತಿಳಿಸಿ ಪ್ರಸಾದ. ಪ್ರಸಾದ. ಮುಂದಿನ ಪ್ರಶ್ನೆ, ವಿರುದ್ಧಾರ್ಥಕ ಪದವನ್ನು ನೀಡಿ ವಿಜಯ. ಮುಂದಿನ ಪ್ರಶ್ನೆ, ದುಡಿತವೇ ನನ್ನ ದೇವರು ಯಾರ ಆತ್ಮಕತೆ? ಕಯ್ಯಾರ ಕಿಂಗಣ್ಣ ರೈ, ಪಿ ರಮಾನಾಥ ರೈ. ಕಯ್ಯಾರ ಕಿಣ್ಣ. ಮುಂದಿನ ಪ್ರಶ್ನೆ, ಅನುಕರಣಾವ್ಯವನ್ನು ಗುರುತಿಸಿ ಲಕಲಕ. ಲಕಲಕ ಹೊಳೆಯುತ್ತಿದೆ. ಹೊಳೆಯುತ್ತಿದೆ. 5ನೇ ಪ್ರಶ್ನೆ, ಸಂಧಿಯನ್ನು ಗುರುತಿಸಿ ಮಧು ಪ್ಲಸ್ ಅನ್ನು ಮಧುವನ್ನು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ತತ್ಸಮ ತದ್ಭವ ಪ್ರಸಾದ ಹಸಾದ ಕನ್ನಡದಲ್ಲಿ. 2ನೇ ಪ್ರಶ್ನೆಗೆ ಉತ್ತರ ವಿಜಯ ಪರಾಜಯ. 3ನೇ ಪ್ರಶ್ನೆಗೆ ಉತ್ತರ ಕಯ್ಯಾರ ಕೆಂಗಣ್ಣರೈ ಉತ್ತರ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಲಕಲಕ ಹೊಳೆಯುತ್ತಿತ್ತು ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಮಧು ಪ್ಲಸ್ ಅನ್ನು ಮಧುವನ್ನು ವಕಾರಾಗಮ ಸಂಧಿ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ಇಮ್ಮಡಿ ಪುಲಿಕೇಶಿ, ಕಾಶಿನಾಥುನಿ ನಾಗೇಶ್ವರ ರಾವ್ 2 ಪುಸ್ತಕವನ್ನು ಕೊಟ್ಟಿದ್ದೇನೆ ನಿರ್ಮಲಾ ಅವರಿಗೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಹೇಮಲತಾ ಅವರಿಗೆ ಒಟ್ಟು 3 ಪುಸ್ತಕಗಳು ದೊರೀತಾ ಇವೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಪುರುಷೋತ್ತಮ್ ಅವರಿಗೆ ಸಿಗ್ತಾ ಇದೆ 3, 6, 9 ಪುಸ್ತಕ ತಮಗೆ ಸಿಗ್ತಾ ಇದೆ. 10 ಸಿಕ್ಕಿದರೆ ಚೆನ್ನಾಗಿತ್ತು, ಆದರೆ ಕಡಿಮೆ ಸಾಧನೆ ಏನೂ ಅಲ್ಲ. ಅಭಿನಂದನೆಗಳು. ನಿರ್ಮಲಾ ಭಟ್ಟಲ್ ಅವರಿಗೆ 3 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಕನ್ನಡ ಲಿಪಿಯನ್ನು ತೆಲುಗು ಲಿಪಿಯನ್ನು ನೋಡಿದ್ರೆ ಬಹುಪಾಲು ಹೋಲಿಕೆ ಕಂಡುಬರುತ್ತೆ. ಆದರೆ ಕನ್ನಡವೇ ಬೇರೆ, ತೆಲುಗುನೇ ಬೇರೆ. ತೆಲುಗು ಭಾಷೆ ಮಧ್ಯ ದ್ರಾವಿಡ ಭಾಷಾ ಸಂಕುಲಕ್ಕೆ ಸೇರುತ್ತೆ. ಕನ್ನಡ ಭಾಷೆ ದಕ್ಷಿಣ ದ್ರಾವಿಡ ಭಾಷಾ ಸಂಕುಲಕ್ಕೆ ಸೇರುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.